ಹಾಯ್ ಗೈಸ್, ಇವತ್ತು ವಾಂಗಿಬಾತ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಧನಿಯಾ, ಲವಂಗ, ಪಟ್ಟೆ, ಜೀರಿಗೆ, ಸ್ವಲ್ಪ ಮೆಂತ್ಯ ಇದನ್ನೆಲ್ಲ ಒಂದು ಸ್ಪೂನ್ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಮತ್ತು ಬೇಕಾಗಿರೋದು ಬಟಾಣಿ, ಹಸಿರು ಬದನೆಕಾಯಿ. ಬನ್ನಿ ಇದನ್ನು ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಂಡು ಬರೋಣ. ನೋಡಿ, ಎಲ್ಲ ಚೆನ್ನಾಗಿ ಕೆಂಪಾಳ ಹುರಿತಾ ಇದ್ದೀನಿ. ಕೆಂಪಾಳ ಹಾಕಬೇಕದು. ನೋಡಿ, ಈ ಥರ ಫೈನ್ ಪೌಡ್ರ್ ಆಗಿದೆ. ನೋಡಿ, ಎಣ್ಣೆ ಕಾಯ್ಕಿಟ್ಟಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ. ಈರುಳ್ಳಿ ಹಾಕ್ತೀನಿ ನಾನು. ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈರುಳ್ಳಿ ಏನು ಅವಶ್ಯಕತೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈರುಳ್ಳಿ ಬೇಡ ಅಂತಂದರೆ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನು ಇವಾಗ ಬಟಾಣಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಭಾಳ ಆಗಿದೆ. ಇದಕ್ಕೆ ನಾನು ಬಟಾಣಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಬಟಾಣಿ ಹಾಕ್ತಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಬಟಾಣಿ. ಇದಕ್ಕೆ ಇವಾಗ ಹಸಿರು ಬದನೆಕಾಯಿ ಹಾಕ್ತಿದ್ದೀನಿ. ಬದನೆಕಾಯಿ ಹಾಕ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದೆ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನು ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗಾಗಲೇ ಕುಕ್ಕರಲ್ಲಿ ಅನ್ನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿದ್ದೀವಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಉಪ್ಪು ಹಾಕಿದ್ರೆ ಚೆನ್ನಾಗಿ ಬದನೆಕಾಯಿಗೆ ಬಟಾಣಿಗೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಒಂದು 5 ನಿಮಿಷ ತಟ್ಟೆ ಮುಚ್ಚಿಡ್ತೇನೆ. 5 ನಿಮಿಷ ತಟ್ಟೆ ಮುಚ್ಚಿಡ್ತೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹುಣಸೆ ನೀರು ಹಾಕೋತೀನಿ. ಹುಣಸೆಹಣ್ಣು ಬೇಡ ಅಂತಂದರೆ ಲಾಸ್ಟ್ನಲ್ಲಿ ಅನ್ನ ಕಲಸಾದ್ಮೇಲೆ ನಿಂಬೆಹಣ್ಣ ಹಿಂಡ್ಕೊಬೋದು. ನಿಂಬೆಹಣ್ಣು ರಸ ಹಿಂಡ್ಕೊಬೋದು. ನೋಡಿ, ಈಗ ಹುಣಸೆಹಣ್ಣು ಹಾಕಿದ್ದೀನಿ. ಹುಣಸೆಹಣ್ಣು ರಸ ಹಾಕ್ಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸ ಸ್ವಲ್ಪ ಚೆನ್ನಾಗಿ ಕುದೀಲಿ. ಸ್ವಲ್ಪ ಒಂದು 2 ನಿಮಿಷ ಕುದೀಲಿ. ಇದಕ್ಕೆ ನಾನು ಇವಾಗ ಪೌಡ್ರ್ ಮಾಡ್ಕೊಂಬಂದಿದ್ದೀನಲ್ಲ, ಅದನ್ನು ಬೆರೆಸ್ತೀನಿ. ಅದಕ್ಕೆ ಇವಾಗ 4 ಸ್ಪೂನಷ್ಟು ಪೌಡ್ರನ್ನ ಬೆರೆಸ್ತೇನೆ. ನೋಡಿ, ನಮ್ಮನೆ ಒಂದು ಕಾಯ್ತಾ ಇದ್ದಾನೆ. ಹಾಕಿ ಅಂತ ಏನೋ ಮಾಡ್ತಾ ಇದ್ದಾಳೆ, ಇನ್ನೂ ಹಾಕಿಲ್ಲ ಅಂತ ನೋಡಿ ಕಿಚನಲ್ಲಿ ಕಾಯ್ಕೊಂಡು ಕೂತಿದ್ದಾನೆ. ಪೌಡ್ರ್ ಹಾಕ್ತೀನಿ. ವಾಂಗಿಬಾತ್ ಪೌಡ್ರ್ ಹಾಕ್ತೀನಿ. ಚೆನ್ನಾಗಿ ಕಲಿಸ್ಕೊಡ್ತೇನೆ ಅದನ್ನ. ನೋಡಿ, ಆಯ್ತು. ಸಿಂಪಲ್ ರೆಸಿಪಿ. 2 ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡು ಬದನೆಕಾಯಿ, ಬಟಾಣಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಅದಕ್ಕೆ ಚೆನ್ನಾಗಿ ನೋಡಿ ಸರ್, ಅಷ್ಟೇ. 2 ನಿಮಿಷದ ಕೆಲಸ ಇದಾಯಿತು. ಇದಾಗಿದ ತಕ್ಷಣ ಈಗ ಅನ್ನದ ರೈಸ್ ಮಾಡಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈಗ ಇದನ್ನು ಕಲಿಸಿ ಕೊಡ್ತೀನಿ. ಅನ್ನ ಮಿಕ್ಸ್ ಮಾಡ್ತೀನಿ ಮಸಾಲೆಯಲ್ಲಿ.
ವಾಂಗಿಬಾತ್ ರೆಡಿ. ಬನ್ನಿ ಟೇಸ್ಟ್ ಮಾಡೋಣ.